ಹಲೋ ಗೈಸ್, ನಾವು ಹೊರಟಿರೋದು ಸಕಲೇಶಪುರಕ್ಕೆ. ಸೊ ಹೋಗ್ತಾ ದಾರಿಯಲ್ಲಿ ನಾವು ಯಡಿಯೂರಿಗೆ ಹೋಗಿದ್ವಿ. ಯಡಿಯೂರಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಒನ್ ಡೇ ಹಾಂಗ್ಸೋ ರೆಸಾರ್ಟ್ಗೆ ಅಂತ ಬುಕ್ ಮಾಡ್ಕೊಂಡಿದ್ವಿ. ಅಲ್ಲಿಂದ ಹೋಗ್ತಾ ಬರ್ತಾ ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡ್ಬೋದು ಅಂತ ನಿಮಗೆ ಹೇಳ್ತೀನಿ. ಫಸ್ಟ್ ನಾವು ಇಲ್ಲೇ ಬೆಂಗಳೂರಿಂದ ಬಿಡ್ತಾ ನಾವು ಯಡಿಯೂರಿಗೆ ಫಸ್ಟ್ ಹೋದ್ವಿ. ಅರ್ಲಿ ಮಾರ್ನಿಂಗ್ ಆಗಿತ್ತು 6 o'clock. ನೆಕ್ಸ್ಟ್ ಅವತ್ತು ಹನುಮ ಜಯಂತಿ ಇದ್ದಿದ್ದರಿಂದ ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ. ನಿಯರ್ ನಮಗೆ ಸಿಕ್ತು. ಸೊ ಅಲ್ಲಿಂದ ಡ್ಯಾನ್ಸು ಕುಣ್ಕೊಂಡು ಗಾಡೀಲಿ ನಾವು ಎಂಜಾಯ್ ಮಾಡಿಕೊಂಡು ಹೊರಟ್ವಿ. ನಾವು ಫಸ್ಟು ಹೋಗಿದ್ದ ಪ್ಲೇಸ್ ಬಂದು ಸಕಲೇಶಪುರಲ್ಲಿ ಮುಜರಾಬಾದ್ ಫೋರ್ಟ್ಗೆ ಹೋಗಿದ್ವಿ. ಸೊ ಗೈಸ್, ಇಲ್ಲಿ ಹೈಕಿಂಗ್ ಇರುತ್ತೆ, ಸ್ವಲ್ಪ ವಯಸ್ಸಾದವರೆಲ್ಲ ಹತ್ತೋದಕ್ಕೆ ಕಷ್ಟ. ಯಂಗರ್ಸ್ ಹತ್ಬೋದು, ಬಟ್ ನೋಡೋ ಅಂಥದ್ದು ಏನು ತುಂಬ ಇಲ್ಲ. ಮೇ ಬಿ ಮೇಲಿಂದ ವ್ಯೂ ಪಾಯಿಂಟ್ ಚೆನ್ನಾಗಿರುತ್ತೆ, ಸ್ಟಾರ್ ಚೆನ್ನಾಗಿರುತ್ತೆ. ಸೊ ನಾವು ಕಲ್ತಿದ್ದ ಪಾಠ ಅಂದರೆ ಯಾವುದು ಗೂಗಲ್ ನೋಡ್ಕೊಂಡು ಪ್ಲೇಸಸ್ನ ಕವರ್ ಮಾಡಬಾರ್ದು. ನಾವು ಒಂದು ಫಾಲ್ಸ್ಗೆ ಹೋಗಿದ್ವಿ, ಅದು ಪ್ರೈವೇಟ್ ಪ್ರಾಪರ್ಟಿ ಆಗಿತ್ತು. ಸೊ ನೀವು ಕೂಡ ಪ್ರೈವೇಟ್ ಅಂತ ಮೆನ್ಷನ್ ಮಾಡಿದರೆ ಗೂಗಲಲ್ಲಿ ಹೋಗೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ನಾವು ಹಾಂಗ್ಸೋ ರೆಸಾರ್ಟ್ಗೆ ಬಂದ್ವಿ. ತುಂಬ ಚೆನ್ನಾಗಿತ್ತು ವ್ಯೂ ಎಲ್ಲ. ರೂಮ್ಸು ಅಷ್ಟೇ, ನಾವು ತೊಟ್ಟಿ ಮನೆ ತೊಗೊಂಡಿದ್ವಿ, ಸಕ್ಕತ್ತಾಗಿತ್ತು. ಈವ್ನಿಂಗ್ ನಾವು ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಫುಲ್ಲು ವ್ಯೂ ಕವರ್ ಮಾಡೋಣ ಅಂದ್ಬಿಟ್ಟು ರೆಸಾರ್ಟ್ ಸುತ್ತಮುತ್ತ ಎಲ್ಲ ನೋಡ್ಕೊಂಬಂದ್ವಿ. ಸೊ ಇಲ್ಲಿ ಫಿಶಿಂಗ್ ಮಾಡ್ತಿದ್ರು ಮತ್ತು ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೀವು ಹೋಗ್ಬೋದು, ಹಾಂಗ್ಸೋ ರೆಸಾರ್ಟ್ ತುಂಬ ಚೆನ್ನಾಗಿದೆ. ನಾವು ರೆಸಾರ್ಟಿನ ವ್ಯೂನ ಎಂಜಾಯ್ ಮಾಡ್ತಾ ಅಲ್ಲಿ ನೈಟ್ ಆಗೇ ಹೋಯಿತು. ನೈಟ್ ವ್ಯೂ ಈಗ ಕಾಣಿಸ್ತಿದೆ ನೋಡಿ, ಮುಂದೆಗಡೆ ಇರೋದೇ ತೊಟ್ಟಿ ಮನೆ. ಸೊ ನೈಟ್ ಫೈರ್ ಕ್ಯಾಂಪ್ ಎಲ್ಲ ಇತ್ತು. ಫೈರ್ ಕ್ಯಾಂಪು ಗೇಮ್ಸ್ ಎಲ್ಲ ಮುಗಿಸ್ಕೊಂಡ್ವಿ. ಅರ್ಲಿ ಮಾರ್ನಿಂಗ್ ಎದ್ದು ನಾವೀಗ ವ್ಯೂ ಪಾಯಿಂಟ್ಸ್ಗೆ ರೆಸಾರ್ಟ್ ಅವರೇ 3 ವ್ಯೂ ಪಾಯಿಂಟ್ಸ್ಗೆ ಕರ್ಕೊಂಡು ಹೋಗ್ತೀವಿ ಅಂತಂದರು. ಸೊ ಹೋಗ್ತಾ ದಾರಿಯಲ್ಲಿ ಸಫಾರಿನ ಎಂಜಾಯ್ ಮಾಡ್ತಾ, ರೋಡ್ ಟ್ರಿಪ್ನ ಎಂಜಾಯ್ ಮಾಡ್ತಾ ಹಾಡು ಹೇಳ್ಕೊಂಡು ಹೊರಟ್ವಿ. ಸೊ ನಾವು ಫಸ್ಟ್ ಹೋಗಿದ್ದು ವ್ಯೂ ಪಾಯಿಂಟ್ ಇದೆ, ತುಂಬ ಚೆನ್ನಾಗಿತ್ತು. ಇಲ್ಲಿ ಫಿಲಮ್ ವ್ಯೂ ಪಾಯಿಂಟ್ ಅಂತ ಕರೀತಾರೆ, ಅಂದರೆ ಶೂಟಿಂಗ್ ವ್ಯೂ ಪಾಯಿಂಟು. ಸೊ ಫಸ್ಟ್ ವ್ಯೂ ಪಾಯಿಂಟ್ನ ಹೈಕಿಂಗ್ ಮಾಡಿ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ನೆಕ್ಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಇದೇ ಫುಲ್ ಬೆಟ್ಟನೇ ಹತ್ತಿಸಿದ್ರು, ಸಕ್ಕತ್ತಾಗಿತ್ತು. ನನಗಂತೂ ಅಷ್ಟೇ ಸ್ಕೇರಿ ಆಗಿತ್ತು, ಭಯ ಆಗಿತ್ತು. ಬಟ್ ನಮ್ಮಲ್ಲಿ ಆಂಟಿದಿರೆಲ್ಲ ಹುಡುಗಿದಿರಾಗ್ಬಿಟ್ಟಿದ್ವಿ, ಆಂಟಿದಿರಾಗ್ಬಿಟ್ಟಿದ್ವಿ, ಹಂಗಾಗಿತ್ತು. ಸೊ ನೆಕ್ಸ್ಟ್ ಹೋಗಿದೆ ಮುಕ್ಕನಮನೆ ಫಾಲ್ಸ್. ಇದು ಸಕ್ಕತ್ತಾಗಿತ್ತು. ಇದು 3ನೇ ವ್ಯೂ ಪಾಯಿಂಟ್ ಆಗಿತ್ತು, ಸಕ್ಕತ್ತಾಗಿತ್ತು. ನಾವು ಅಲ್ಲಿ ಎಂಜಾಯ್ ಮಾಡ್ತಾ ಮನೆಗಳನ್ನ ನೋಡ್ತಾ ಬಂದಿದ್ದು. ನೆಕ್ಸ್ಟ್ ಚೆಕ್ಔಟ್ ಆಗಿ ನಾವು ಹೋಗಿದ್ದೆ ಅಬ್ಬಿ ಫಾಲ್ಸ್ಗೆ. ಅಬ್ಬಿ ಫಾಲ್ಸು ಕೂಡ ಚೆನ್ನಾಗಿದೆ. ಅಲ್ಲೂ ಕೂಡ ಫೋಟೋಸ್ ತಗೊಂಡು ನಾವು ವ್ಯೂನ ಎಂಜಾಯ್ ಮಾಡ್ತಾ, ನಮಗಿನ್ನೂ ಟೈಮ್ ಇತ್ತು ಬೆಟ್ಟದ ಭೈರವೇಶ್ವರಕ್ಕೆ ಹೋಗೋಕ್ಕೆ. ಬೆಟ್ಟದ ಭೈರವೇಶ್ವರ ಓಪನ್ ಆಗಿರಲಿಲ್ಲ, ಲೇಟ್ ಆಗಿತ್ತು ಅಂದ್ಬಿಟ್ಟು ಫೋಟೋಸ್ ಬಂದುಬಿಟ್ವಿ. ಇದು ನಮ್ಮ ಒನ್ ಡೇ ಟ್ರಿಪ್ಪಿನ ಕತೆ. ಥ್ಯಾಂಕ್ ಯು.